ನಾನು ಮೊದಲಿಗೆ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ ಸ್ಟೇಟ್ಮೆಂಟು ತಮ್ಮ ಹತ್ರ ಇದೆ. ನನ್ನ ಸ್ಟೇಟ್ಮೆಂಟನ್ನು ಯಾರು ನನ್ನ ಸ್ಟೇಟ್ಮೆಂಟನ್ನು ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರಿಗೆ ಆ ಸ್ಟೇಟ್ಮೆಂಟನ್ನು ಮತ್ತೆ ತಿರುಗಿಸಿ ತೋರಿಸಿ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನು ಏನು ನಾವು ಎದುರಿಸಬೇಕಾಗಿದೆ, ನಮ್ಮ ಪಾಲು ತೆರಿಗೆಯ ಪಾಲನ್ನು ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದೇನೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕೂಗು ಹೇಳೋ ಸಾಧ್ಯತೆ ಇದೆ. ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದೇನೆ. ನಾನು ಭಾರತೀಯನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ನಾನು ದೇಶವನ್ನು ನಾವು ಸ್ವತಂತ್ರವನ್ನು ತಂದುಕೊಟ್ಟಂಥ ಆಡಳಿತ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಪಕ್ಷದ ಕಾರ್ಯಕರ್ತನಾಗಿ. ಸೊ ನಾವು ಯಾವತ್ತೂ ಕೂಡ ದೇಶವನ್ನು ಒಡೆಯುವಂಥ ಪ್ರಶ್ನೆ ಇಲ್ಲ, ಒಡೆಯುವಂಥ ಮಾತುಗಳನ್ನು ನಾನು ಯಾವತ್ತೂ ಕೂಡ ಆಡಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ರಾಜಕೀಯವಾಗಿ ಇದನ್ನು ಬೇರೆ ರೀತಿ ತಿರ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ನಾನು ಮೊದಲಿಗೆ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ ಸ್ಟೇಟ್ಮೆಂಟು ತಮ್ಮ ಹತ್ರ ಇದೆ. ನನ್ನ ಸ್ಟೇಟ್ಮೆಂಟನ್ನು ಯಾರು ನನ್ನ ಸ್ಟೇಟ್ಮೆಂಟನ್ನು ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರಿಗೆ ಆ ಸ್ಟೇಟ್ಮೆಂಟನ್ನು ಮತ್ತೆ ತಿರುಗಿಸಿ ತೋರಿಸಿ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನು ಏನು ನಾವು ಎದುರಿಸಬೇಕಾಗಿದೆ, ನಮ್ಮ ಪಾಲು ತೆರಿಗೆಯ ಪಾಲನ್ನು ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದೇನೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕೂಗು ಹೇಳೋ ಸಾಧ್ಯತೆ ಇದೆ. ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದೇನೆ. ನಾನು ಭಾರತೀಯನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ನಾನು ದೇಶವನ್ನು ನಾವು ಸ್ವತಂತ್ರವನ್ನು ತಂದುಕೊಟ್ಟಂಥ ಆಡಳಿತ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಪಕ್ಷದ ಕಾರ್ಯಕರ್ತನಾಗಿ. ಸೊ ನಾವು ಯಾವತ್ತೂ ಕೂಡ ದೇಶವನ್ನು ಒಡೆಯುವಂಥ ಪ್ರಶ್ನೆ ಇಲ್ಲ, ಒಡೆಯುವಂಥ ಮಾತುಗಳನ್ನು ನಾನು ಯಾವತ್ತೂ ಕೂಡ ಆಡಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ರಾಜಕೀಯವಾಗಿ ಇದನ್ನು ಬೇರೆ ರೀತಿ ತಿರ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದೆ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನು.